ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಾಯ ಕೀರ್ತನೆಗಳು 122ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ ಚಾಪ್ಟರ್ 122. ಈ ಕೀರ್ತನೆಯನ್ನು ಬರೆದಂಥ ವ್ಯಕ್ತಿ ದಾವಿದನು 150 ಅಧ್ಯಾಯಗಳು ಕೀರ್ತನೆಗಳಲ್ಲಿವೆ. ಅದರಲ್ಲಿ ದಾವಿದನು ಬರೆದಂಥ ಕೀರ್ತನೆ 75 ಕೀರ್ತನೆಗಳನ್ನು ಬರೆದಿರ್ತಾನೆ ರೀ. ಹೌದು, ಆಸಾಫನು, ಕೋರಾಹಿಯರು, ಮೋಶೆ, ಸೊಲೊಮೋನನು, ಹೇಮಾನನು, ಈ ರೀತಿಯಾಗಿ ಕೆಲವರು ಈ ಕೀರ್ತನೆಗಳನ್ನು ಬರೆದಿದ್ದಾರೆ. ಈ 122ನೇ ಕೀರ್ತನೆಯನ್ನು ದಾವೀದ ಅಂದರೆ ಪ್ರಿಯನು, ಬಿಲವಡ್, ಆತನು ರಚಿಸಿದ್ದು. ದಾವೀದನು ಒಂದು ರೀತಿಯಿಂದ ಕ್ರಿಸ್ತನ ಚಿತ್ರವಾಗಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ. ಯಾಕಂದರೆ ಯೇಸು ಕ್ರಿಸ್ತನಿಗೆ ಒಂದು ಹೆಸರು ಅಥವಾ ಕರೆಯಲ್ಪಟ್ಟಂಥದ್ದು ದಾವೀದನ ಕುಮಾರನೇ ಎಂಬುದಾಗಿ. ಮೊದಲನೇ ವಚನ, ಕೀರ್ತನೆ 122, ಸಾಮ್ 122 ವರ್ಸ್ 1. ಯೆಹೋವನ ಸದಾ ಇರುವಾತನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಪ್ರತಿಕ್ರಿಯೆ, ನನಗೆ ಸಂತೋಷವಾಯಿತು. ವಾವ್! ಬನ್ರಿ, ಚರ್ಚಿಗೆ ಹೋಗೋಣ, ಸಭೆಗೆ ಹೋಗೋಣ, ದೇವ್ರ ಮನೆಗೆ ಹೋಗೋಣ ಎಂಬುದಾಗಿ ಹೇಳಿದಾಗ ದಾವೀದನಿಗೆ ಭಾಳ ಖುಷಿ ಆಗಿಬಿಡ್ತದೆ, ಭಾಳ ಸಂತೋಷ ಆಯ್ತಂತ್ರಿ. ಆ ದಿನಕ್ಕಾಗಿ ಕಾಯ್ತಾ ಇದ್ದ ಅಂತ ಕಾಣ್ತದೆ. ಆ ದಿನ ದೇವರ ಆಲಯಕ್ಕೆ ಹೋಗುವಂಥ ದಿನ ಯಾವಾಗ ಬರ್ತದೆ? ನಮಗೆ ಭಾನುವಾರ, ಇಸ್ರಾಯೇಲ್ರಿಗೆ ಶನಿವಾರ, ಬೇರೆ ದೇಶಗಳಲ್ಲಿ ಶುಕ್ರವಾರ. ಒಟ್ಟು ದೇವರನ್ನು ಸಂಧಿಸುವ ದೇವರ ಮನೆ ಆಗಿರುವಂಥ ಆ ಸ್ಥಳಕ್ಕೆ ಹೋಗುವಾಗ ಸಂತೋಷದಿಂದ ನಾವು ಹೋಗಬೇಕು. ಹೌದು, ಟೆನ್ಷನ್ ಇರ್ತದೆ, ಸಮಸ್ಯೆ ಇರ್ತದೆ, ಕೊರತೆ ಇರ್ತದೆ, ಅಸಮಾಧಾನ ಇರ್ತದೆ. ಆ ಸಂದರ್ಭದಲ್ಲಿ ನಾವು ದೇವಾಲಯಕ್ಕೆ ಹಾಗೆ ಹೋಗಬೇಕಾ ಎಂಬ ಪ್ರಶ್ನೆಗೆ ಒಂದು ಉತ್ತರ ಏನಂತ ಹೇಳಿದರೆ, ನಾವು ರೋಗಿಯಾಗಿದ್ದಾಗಲೇ ವೈದ್ಯರ ಹತ್ರ ಹೋಗಬೇಕು. ಕೆಲವು ಸಾರಿ ರೋಗಿಯಾಗಿರಲಿಕ್ಕಿಲ್ಲ, ಆದರೆ ತಪಾಸಣೆಗಾಗಿ ಅಥವಾ ಚೆಕಪ್ಗಾಗಿ ನಾವು ಹೋಗಬೇಕಾಗ್ತದೆ. ಏನೂ ಆಗಿಲ್ಲ, ಆದರೂ ಕೂಡ ಒಂದು ಕ್ರಮಬದ್ಧವಾದಂಥ ಕಾಲಾನುಸಾರವಾದ ಒಂದು ತಪಾಸಣೆ, ಚೆಕಪ್ಗೆ, ರುಟೀನ್ ಚೆಕಪ್ಗಾಗಿ ಹೋಗಬೇಕು ಎಂಬುದಾಗಿ. ಸರಿ, ಆ ರೀತಿಯಾಗಿ ಆರೋಗ್ಯ ಇದ್ದರೂ ನಾವು ದೇವಾಲಯಕ್ಕೆ ಹೋಗಬೇಕು. ಅನಾರೋಗ್ಯವಾಗಿದ್ದಾಗ್ಯೂ ಕೂಡ ದೇವರ ಹತ್ರ ಹೋಗಬೇಕು. ಯಾಕಂದರೆ ದೇವರು ವೈದ್ಯರು. ಹಲ್ಲಿನ ನೋವಿದ್ದಾಗ ದಂತ ವೈದ್ಯರ ಹತ್ರ ಹೋಗ್ತೇವೆ, ಕಣ್ಣು ನೋವಿದ್ದಾಗ ನೇತ್ರ ಚಿಕಿತ್ಸೆಗಾಗಿ ಹೋಗ್ತೇವೆ. ಆದರೆ ನಮ್ಮ ದೇವರು ಆಲ್ರೌಂಡರ್. ನಮ್ಮ ದೇವರು ಆಲ್ರೌಂಡರ್. ಯಾಕಂದರೆ ಕೀರ್ತನೆ ನಮಗೆ ನೆನಪಿರುವಂಥ ಒಂದು ಕೀರ್ತನೆ 103ನೇ ಅಧ್ಯಾಯದಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾಕೆ? ಒಂದು, ಆತನು ನಿನ್ನ ಎಲ್ಲ ಅಪರಾಧಗಳನ್ನು, ಅದು ಎಂಥ ಅಪರಾಧವೇ ಆಗಿರ್ಬೋದು, ದಶಾಜ್ಞೆಗಳನ್ನು ಮುರಿದ ಅಪರಾಧವೇ ಇರ್ಬೋದು, ವೈಯಕ್ತಿಕ ಅಪರಾಧವೇ ಇರ್ಬೋದು, ಮಾನಸಿಕ ಅಪರಾಧವೇ ಇರ್ಬೋದು, ಆತ್ಮಿಕ ಅಪರಾಧವೇ ಇರ್ಬೋದು, ಅಪರಾಧ ಇರ್ಬೋದು, ಪಾಪ ಇರ್ಬೋದು, ದ್ರೋಹ ಇರ್ಬೋದು, ಅಧರ್ಮವಿರ್ಬೋದು, ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು. ಆಮೇಲೆ
ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು ಆಗಿದ್ದಾನೆ. ಕೆಲವು ರೋಗ ಅಲ್ಲ, ಸಮಸ್ತ ರೋಗ. ಹೌದು, ಹಳೆ ಒಡಂಬಡಿಕೆಯಲ್ಲಿ 3000 ವರ್ಷಗಳ ಹಿಂದೆ ಇದು ದಾವಿದನ ಅನುಭವ ಆಗಿದ್ದರೆ, ಯೇಸು ಕ್ರಿಸ್ತನ ರಕ್ತ, ಒಂದು ಪ್ರಾಣಿಯ ರಕ್ತಕ್ಕೆ ಅಷ್ಟೊಂದು ಶಕ್ತಿ ಆದರೆ, ಧರ್ಮಶಾಸ್ತ್ರದ ಕೆಳಗಿದ್ದಂಥವರಿಗೆ ಅಷ್ಟೊಂದು ಶಕ್ತಿ ಆಗಿದ್ದಲ್ಲಿ, ಕೃಪಾ ಭರಿತನು, ಕೃಪೆಯನ್ನು ಪರಿಪೂರ್ಣವಾಗಿ ಯೇಸು ಕ್ರಿಸ್ತನಲ್ಲಿ ಕಳಿಸಿಕೊಟ್ಟ ಆತನ ಮುಖಾಂತರವಾಗಿ ಯಜ್ಞದ ಕುರಿಯಾದ ಆತನ ರಕ್ತದಿಂದ ಇನ್ನೂ ಎಷ್ಟು ಹೆಚ್ಚು, ಕಡಿಮೆ ಅಂತ ಅಲ್ಲ. ಸರಿ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷ ಆಯಿತು. ಆ ರೀತಿಯಾಗಿ ದೇವಾಲಯಕ್ಕೆ ಹೋದಂಥ ಒಬ್ಬರ ಬಗ್ಗೆ ನಾನು ಹೇಳ ಬಯಸ್ತೇನೆ. ಅದು ಯಾರಂತ ಹೇಳ್ಬಿಟ್ಟು ನಾವು ನೋಡೋಣ ಬನ್ನಿರಿ. ದೇವಾಲಯಕ್ಕೆ ಹೊರಡುವಂಥದ್ದು ಹೇಗೆ, ಅಲ್ಲಿ ನೋಡುವಾಗ ಸಂತೋಷವಾಗಿ ದೇವಾಲಯಕ್ಕೆ ಹೋಗಬೇಕಂತೆ. ಆದರೆ ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ, ಗಾಸ್ಪಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 2 ವರ್ಸ್ 27, ಒಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಅದು ಯಾರೆಂಬುದಾಗಿ ನೋಡುವಾಗ ಸಿಮೆಯೋನಂತ ಒಬ್ಬ ಮನುಷ್ಯನಿದ್ದಂತೆ. ಇವನು 27ನೇ ವಚನ, ಪವಿತ್ರಾತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಬಂದನು. ವಾವ್! ಪವಿತ್ರಾತ್ಮನ ಪ್ರೇರಣೆಯಿಂದ ನಾವು ಚರ್ಚಿಗೆ ಹೋಗಬೇಕು, ಸಂತೋಷವಾಗಿ ಹೋಗಬೇಕು, ಅದು ಮಿನಿಮಮ್ಮು. ಪವಿತ್ರಾತ್ಮನಿಂದ ಪ್ರೇರಣೆಯಿಂದ ನಾವು ಹೊರಡಬೇಕು, ಮ್ಯಾಕ್ಸಿಮಮ್. ಸಂತೋಷದಿಂದ ದೇವಾಲಯಕ್ಕೆ ಹೋಗುವಂಥದ್ದು LKG. ದೇವರ ಆತ್ಮನ ಪ್ರೇರಣೆಯಿಂದ ದೇವಾಲಯಕ್ಕೆ ಹೋಗೋದು PhD. ಸರಿ, ಫೇಲಾಗಿ ಆದರೂ, ಎರಡೂ ಇಲ್ಲದಿದ್ದರೂ ಕೂಡ ಹೋಗೋದು ಒಳ್ಳೆಯದು. ಯಾಕಂತ ಹೇಳಿದರೆ ವೈದ್ಯನಿಗೆ ಅಥವಾ ರೋಗಿಗೆ ವೈದ್ಯನ ಅವಶ್ಯಕತೆ ಇದೆ. ನಮ್ಮ ದೇವರು ವೈದ್ಯನ. 2ನೇ ವಚನ, ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಇದು ಒಂದು ಪದ್ಯ ರೂಪದಲ್ಲಿ ದಾವಿದನು ಭಾಳ ಎಕ್ಸ್ಪರ್ಟ್ ಇಂಥದ್ರಲ್ಲೆಲ್ಲ. ನೋಡ್ರಿ, ಬಯಲಿನಲ್ಲಿ ಕೂತ್ಕೊಂಡು ಕುರಿ ಮೇಯಿಸ್ಕೊಂಡು ಇಂಥ ಹಾಡುಗಳನ್ನೆಲ್ಲ ಕಂಪೋಸ್ ಮಾಡಿಕೊಂಡು ಇದ್ದಂಥ ದಾವಿದನು ಇದ್ದಕ್ಕಿದ್ದಂತೆ ಒಂದಿನ ಗೋಲಿಯಾತನನ್ನು ಸಂಧಿಸಬೇಕಾಯಿತು. ಏನಾಯಿತು? ಜಯ ಸಿಕ್ತು. ಯಾಕಂದರೆ ಸ್ತೋತ್ರದ ಮಹತ್ವ, ಹಾಡಿನ ಮಹತ್ವ, ದೇವರೊಂದಿಗೆ ಅನ್ಯೋನ್ಯತೆಯ ಶಕ್ತಿ. ಹೌದು, ದೇವರನ್ನು ಕಂಡುಕೊಂಡಂಥ ವ್ಯಕ್ತಿ, ದೇವರನ್ನು ಬಲ್ಲವರು, ಕೃತಾರ್ಥರಾಗುವರು, ದೃಢಚಿತ್ತರಾಗುವರು ಎಂಬುದಾಗಿ ದಾನಿಯೇಲ್ ಗ್ರಂಥದಲ್ಲಿ ಬರೆದಿರುವ ಪ್ರಕಾರವಾಗಿ ಶಕ್ತಿಯುತನಾದನು. ಗೋಲಿಯಾತನನ್ನು ಅವನು ಜಯಿಸಿದನು. ಮತ್ತು 4ನೇ ವಚನದಲ್ಲಿ ಕುಲಗಳು ಅಂದರೆ ಯಾಹೋವಿನ ಕುಲದವರು ಯೆಹೋವನಾಮ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಹೌದು, ಇಲ್ಲಿಗೆ ಒಂದು ನಿರ್ದಿಷ್ಟವಾದಂಥ ಸ್ಥಳಕ್ಕೆ ದೇವರು ಬಾ ಅಂತ ಹೇಳ್ದ. ಹಳೆ ಒಡಂಬಡಿಕೆಯಲ್ಲಿ ಇಂಥ ಕಡೆನೇ ಸೇರಬೇಕು. ಎಲ್ಲರೂ ಬೇರೆ ಬೇರೆ ಕಡೆಗಳಿಂದ ಊರಲ್ಲಿರುವಂಥವರೆಲ್ಲರೂ ಒಂದು ಕಡೆ ಸೇರಬೇಕು. ಆ ದಿವಸಗಳಲ್ಲಿ ಆಲಯ ಒಂದೇ ಕಡೆ ಇರ್ತಿತ್ತು, ಒಂದೇ ಆಲಯ, ಭಾಳ ಪ್ರಾಮುಖ್ಯವಾದಂಥ ಆಲಯ. ಸೊಲೊಮೋನನು ಕಟ್ಟಿದಂಥ ಆಲಯ, ಬಂಗಾರಗಳಿಂದ ಬಹಳಷ್ಟು ಹಿರಾಮನು ಅರಸನು ಒದಗಿಸಿದಂಥ ಬಂಗಾರ, ಬೇಕಾದಂಥ ಮರ ಗೆಲ್ಸ ಅಥವಾ ಶೇಬದ್ರಾಣಿ ಬಂದು ಕೊಟ್ಟಂಥ ಅನೇಕ
ಬಂಗಾರ ಇತ್ಯಾದಿಗಳಿಂದ ಶೋಭಿತವಾದಂಥ ಸೊಲೊಮೋನನ ಅರಮನೆ ಮತ್ತು ದೇವಾಲಯ ಭಾಳ ಗ್ಲೋರಿಯಸ್ ಆಗಿ ಮಹಿಮೆ ಉಳ್ಳದ್ದಾಗಿತ್ತು. ದೇವರು ಹೇಳಿದ ಅಲ್ಲೇ ಬರಬೇಕು. ಯಾಕೆ ಅಲ್ಲೇ ಬರಬೇಕು? ಒಂದು, ದೇವ್ರ ಮಾತು ಕೇಳಬೇಕಂತ, ಆ ವಿಧೇಯತೆಯಿಂದ ಬರಬೇಕು. ಎರಡನೇ ಕಾರಣ ಯಾಕೆ ಅಲ್ಲೇ ಬರಬೇಕು? ಅಲ್ಲಿ ಬಂದಾಗ ಬೇರೆಯವ್ರನ್ನೆಲ್ಲ ಮೀಟ್ ಮಾಡ್ತೀವಲ್ಲ, ಕೇವಲ ದೇವ್ರನ್ನ ಮೀಟ್ ಮಾಡೋದು ಮಾತ್ರ ಅಲ್ಲ, ಪರಸ್ಪರ ಒಬ್ಬರನ್ನೊಬ್ಬರು ಮೀಟ್ ಮಾಡಿ ಸಂಧಿಸಿ ಅನ್ಯೋನ್ಯತೆ ಕುಶಲ ವಿಚಾರಿಸಿಕೊಂಡು ಮುಖದರ್ಶನ ಒಬ್ಬರನ್ನೊಬ್ಬರು ನೋಡಿ, ಅಪೊಸ್ತಲಕೃತ್ಯ 28:15 ಪೌಲನು ಅವರನ್ನು ನೋಡಿ ದೇವರ ಸ್ತೋತ್ರ ಮಾಡಿ ಧೈರ್ಯ ತಂದುಕೊಂಡು, ಆನಂತರ ಅಂಥ ಕಡೆಗಳಲ್ಲಿ ಬಂದು ಬಲಿ ಅರ್ಪಿಸ್ತಿದ್ರು, ಕಾಣಿಕೆಯನ್ನು ಸಮರ್ಪಿಸ್ತಿದ್ರು. ಇದು ಒಂದು ಹಬ್ಬವಾಗಿತ್ತು. ದೇವರನ್ನು ಸಂಧಿಸುವಂಥದ್ದು ದೇವರ ಮನೆಯಲ್ಲಿ, ದೇವ ಜನರನ್ನು ಸಂಧಿಸುವಂಥದ್ದು ದೇವರ ಮನೆಯಲ್ಲಿ, ದೇವರಿಗೆ ಕೊಡುವಂಥದ್ದು, ದೇವರ ಆಜ್ಞೆಗಳನ್ನು ಕೈಕೊಳ್ಳುವಂತೆ, ದೇವರನ್ನು ಸ್ಮರಿಸುವಂಥದ್ದು. ಮರ್ತೋಗಬಾರ್ದು ದೇವರನ್ನ, ಸೃಷ್ಟಿಕರ್ತನನ್ನು, ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಸದಾ ಇರುವ ಆತನ, ಹೌದು, ಆತನ ನೆನಪು ಮಾಡಬೇಕಂತ ಹೇಳ್ಬಿಟ್ಟು ಆ ರೀತಿಯಾಗಿ ಬರ್ತಿದ್ರು. 5ನೇ ವಚನ, ಅದಕ್ಕೆ ಇದು ಒಂದು ಕಟ್ಟಳೆಯಾಗಿತ್ತು. 4ನೇ ವಚನ, ಕೀರ್ತನೆ 122. 5ನೇ ವಚನದಲ್ಲಿ ನ್ಯಾಯಪೀಠಗಳಾಗಿರುವ ದಾವೀದನ ಮನೆ. ದಾವೀದ ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ಸಾಂಕೇತಿಕವಾದದ್ದು. ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿಯೇ ಇದ್ದಾವಲ್ಲ. ದಾವೀದನ ಸಿಂಹಾಸನದಿಂದ, ಅರಸುತನದಿಂದ ಬಂದಾತನೇ ಯೇಸು ಕ್ರಿಸ್ತನು. ಆತನು ಕೂಡ ಅರಸನೇ, ರಾಜಪುತ್ರನೇ. ಹೌದು, ಇಹಲೋಕ ಪ್ರಕಾರವಾಗಿಯೂ ರಾಜಪುತ್ರನು, ಪರಲೋಕದ ಪ್ರಕಾರವಾಗಿಯೂ ರಾಜಾದಿರಾಜ. ಆತನ ಚಿತ್ರ ಸ್ವಲ್ಪ ಮಟ್ಟಿಗೆ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಹೌದು, ಆ ರೀತಿಯಾಗಿ ಅರಸನಾಗಿದ್ದರೂ ಕೂಡ ಆತನ ತಗ್ಗಿಸಿಕೊಂಡು ಬಡವನಾಗಿ ಶಾಪ ಹೊತ್ತು, ಪಾಪ ಹೊತ್ತು ನಮಗೆ ಮುಕ್ತಿ, ಶಲೋಮ್, ಸಮಾಧಾನ, ಕ್ಷಮೆ ಸಮೃದ್ಧಿಯಾಗಿ ತಂದುಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನದಲ್ಲಿ ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಹೌದು, ಯೆರೂಸಲೇಮ್ಗೋಸ್ಕರವಾಗಿ ಪ್ರಾರ್ಥಿಸುವಂಥದ್ದು ನಮ್ಮ ಜವಾಬ್ದಾರಿಕೆ. ಯಾಕಂದರೆ ಈ ಬೈಬಲ್ ನಮಗೆ ಸಿಕ್ಕಿದ್ದು ಅವರಿಂದಲೇ, ಯಹೂದಿಗಳಿಂದಲೇ, ಯೆರೂಸಲೇಮ್ನವರಿಂದಲೇ, ಇಸ್ರಾಯೇಲ್ರಿಂದಲೇ. ಇದನ್ನು ಬರೆದಂಥ 40 ಸುಮಾರು ಗ್ರಂಥಕರ್ತರು ಎಲ್ಲರೂ ಇಸ್ರಾಯೇಲ್ರೇ. ಅವರಿಂದ ನಮಗೆ ಬೈಬಲ್ ಸಿಕ್ತು, ಅವರಿಂದ ನಮಗೆ ರಕ್ಷಕನು ಕೂಡ, ಆತನು ಕೂಡ ಯಹೂದಿ ವ್ಯಕ್ತಿಯೇ. ಆ ಬಗ್ಗೆ ಪೌಲನು ಮಾತಾಡುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ನೋಡೋಣ ಎಲ್ಲಿದೆ ಅದು ಅಂತ ಹೇಳ್ಬಿಟ್ಟು. ರೋಮ 9 ಅಂತ ಕಾಣ್ತದೆ. ರೋಮ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಬರುವಿಕೆಯ ಬಗ್ಗೆ, ಮೊದಲನೇ ಬರುವಿಕೆಯ ಬಗ್ಗೆ ಒಂದು ಮಾತಿದೆ. ಅದೇನೆಂದರೆ, ಅಬ್ರಾಮ್, ಇಸಾಕ, ಯಾಕೋಬರು ಅವರ ಪಿತೃಗಳೇ, ಅಂದರೆ ಇಸ್ರಾಯೇಲರ ಪಿತೃಗಳೇ. ಕ್ರಿಸ್ತನು ಯಾರು? ಕ್ರಿಸ್ತನು, 5ನೇ ವಚನ, ರೋಮ 9:5. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ, ಇಸ್ರಾಯೇಲರ ವಂಶದಲ್ಲಿಯೇ ಹುಟ್ಟಿದನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಸರಿ, 6ನೇ ವಚನ, ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ಹೌದು, ಇಸ್ರಾಯೇಲನ್ನು ಪ್ರೀತಿಸುವಂಥವರಿಗೆ ಸೌಭಾಗ್ಯ ಅಂದರೆ ಆಟೋಮೆಟಿಕ್ಕಾಗಿ ಬಂದುಬಿಡ್ತದೆ ಒಂದು ರೀತಿಯಿಂದ.
ದೇವರು ಇಸ್ರಾಯೇಲರು ಹೊಸ ಒಡಂಬಡಿಕೆಯ ದೇವಜನರು, ಆದರೆ ಹಳೆ ಒಡಂಬಡಿಕೆಯ ಇಸ್ರಾಯೇಲರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಹೌದು, ಅಂಥವ್ರನ್ನ ಪ್ರೀತಿಸೋದಾದರೆ ಸೌಭಾಗ್ಯ. ಅಂಥವ್ರನ್ನ ದ್ವೇಷಿಸಿದರೆ ಏನಾಗ್ಬೋದು? 129ನೇ ಅಧ್ಯಾಯ 5ನೇ ವಚನ, ಅಂಥವ್ರನ್ನು ದ್ವೇಷಿಸುವವರೆಲ್ಲರೂ ಅವಮಾನವನ್ನು ಎಂಬುದಾಗಿ ಒಂದು ಮಾತಿದೆ. ಇರಲಿ, ಸರಿ. ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ. ಹೌದು, ಆಶ್ಚರ್ಯ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ಈ ರೀತಿಯಾಗಿ ಇಸ್ರಾಯೇಲರನ್ನು, ದೇವಾಲಯವನ್ನು, ಇಸ್ರಾಯೇಲಿನ ಯೆರೂಸಲೇಮಿನ ಗೋಡೆಯನ್ನು, ಹೆಬ್ಬಾಗ್ಲನ್ನು ಹರಸುವಂಥದ್ದು. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನೋಡ್ರಿ ಯಾವ ರೀತಿಯಾಗಿ ದಾವಿದನ ಊರಿಗೋಸ್ಕರವಾಗಿ, ದಾವಿದನ ಪಟ್ಟಣಕ್ಕೋಸ್ಕರವಾಗಿ, ದಾವಿದನ ಊರಿನಿಂದ ಬರುವ ಆತನ ಮೆಸ್ಸಿಯನ ಕುರಿತಾಗಿ ಪ್ರವಾದನೆಗಳು, ದೇವರ ವಾಕ್ಯ ಎಲ್ಲವುಗಳ ಕುರಿತಾಗಿ ಹರಸುವಂಥದ್ದು, ಪ್ರೀತಿಸುವಂಥದ್ದು, ಸಂತೋಷವಾಗಿರೋದು. ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡ್ತಾನೆ, ದೇವರ ಆಲಯಕ್ಕೆ ಹೋಗೋಣ ಅಂತ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಕರೆದಾಗಲೇ ಸಂತೋಷ ಆಯಿತು. ಇನ್ನು ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ದೇವರ ಆ ಸೌಂದರ್ಯವನ್ನು, ಒಂದು ವರವನ್ನು ಕೇಳಿಕೊಂಡು ಆತನ ಮುಖದರ್ಶನವನ್ನು ನೋಡುವಂಥದ್ದು ಇನ್ನೆಷ್ಟು ಭಾಗ್ಯ, ಸಂತೋಷ. ಕೊನೆಯದಾಗಿ ಕೀರ್ತನೆ 122 9ನೇ ವಚನದಲ್ಲಿ ನಮ್ಮ ಯೆಹೋವ ದೇವರ ಮಂದಿರ, ಮೊದಲನೇ ವಚನ ಕೀರ್ತನೆ 122 ಮಂದಿರದಿಂದ ಸ್ಟಾರ್ಟ್ ಆಗಿ 9ನೇ ವಚನ ಕೂಡ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸ್ತೇನೆ. ಮಂದಿರದಿಂದ ಆಗುವಂಥದ್ದು ಸುಕ್ಷೇಮ. ಆಶ್ಚರ್ಯವಲ್ಲವೇ? ಹೌದು. ಮಂದಿರ, ದೇವರ ಆಲಯ. ಇಂದು ಹೊಸ ಒಡಂಬಡಿಕೆಯಲ್ಲಿ ನಾವೇ ದೇವರ ಮಂದಿರವಾಗಿದ್ದೇವೆ. 1 ಕೊರಿಂಥ 3:16, 1 ಕೊರಿಂಥ 6 ಅದರಲ್ಲಿ ಕೂಡ ನೋಡುವಾಗ ನೀವೇ ದೇವರ ಆಲಯವಾಗಿದ್ದೀರಿ. ದೇವರು ನಮ್ಮಲ್ಲಿ ನಿವಾಸಿಸುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದಾನೆ. ಅಂತ ಆಶ್ಚರ್ಯ, ಅದ್ಭುತ. ಕೀರ್ತನೆ 122ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.